ಶುಭ ಸಂದರ್ಭ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಶಂಕರ್ ಸರ್ ಅವರಿಗೆ ಅತಿಥಿ ಗಣ್ಯರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. Thank you all. Now I respectfully invite our esteemed chief guest, Mr. Shankar sir, to address the gathering with an inspiring speech. Sir, we are honored to have you with us. ಈ ಶಾಲೆಯ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಆಮಂತ್ರಿಸೋದಕ್ಕೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ನನ್ನ ಸ್ನೇಹಿತರಾದಂಥ ಶಿವಪ್ಪನವ್ರಿಗೂ ಅವರ ಸಹೋದರರಿಗೂ ವಂದನೆ ತಿಳಿಸುತ್ತಾ, ಈ ಶಾಲೆ ಪ್ರಾರಂಭಿಸಿದ್ದು ಸುಮಾರು 10 ವರ್ಷ ಆಗಿರ್ಬೋದು. ಈ ಶಾಲೆ ಯಾವ ರೀತಿ ಇಲ್ಲಿ ಬಂತು ಅನ್ನೋದು ನನಗೆ ಮಾತ್ರ ಪ್ರಶ್ನೆ ಗೊತ್ತು. ಏಕೆಂದರೆ ಇವರು ಸ್ಕೂಲ್ ಮಾಡಬೇಕು ಅಂತ ಹೊರಟಿದ್ರೆ ಬೆಂಗಳೂರಿನಲ್ಲೇ ಮಾಡ್ಬೋದಾಗಿತ್ತು. ಅಷ್ಟು ನಾಲೆಡ್ಜ್ ಇರುವಂಥ ಪರ್ಸನ್ಸು ಈ ಶಾಲೆನ ಪ್ರಾರಂಭಿಸಿದ್ದಾರೆ. ಎಲ್ಲ ಇಂಜಿನಿಯರ್ಸ್ಗಳು. ಅವ್ರಿಗೆ ನೀವು ಹೇಳ್ದಂಗೆ ಜಾಗ ಒಂದು ಕಾಸ್ಟ್ಲಿ ಆಗುತ್ತೆ ಅನ್ನೋದು ಬಿಟ್ಟರೆ ಎಲ್ಲ ಅಟ್ಮಾಸ್ಫಿಯರ್ಸು ಬೆಂಗಳೂರಲ್ಲೇ ಈಸಿ. ಆದ್ರೂ ಇಲ್ಲಿ ಬಂದು ನಮ್ಮ ಹಳ್ಳಿ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸ್ಬೇಕು ಅನ್ನೋದು ಅವರ ಒಂದು ಚಿಂತನೆಗೆ ನಾವೆಲ್ಲ ಈ ಮಕ್ಕಳ ಪೋಷಕರಾಗಿರ್ಬೋದು, ನಾವಿರ್ಬೋದು, ಸ್ವಾಗತ ಕೋರಿಸ್ಬೋದು. ಈ ಜಾಗ ನಮ್ಮ ಸ್ನೇಹಿತರು ಮತ್ತು ನಮ್ಮ ಸಂಬಂಧಿಕರ ಜಾಗವಾಗಿದ್ದು, ಅವರು ಸುಧಾ ಈ ಜಾಗನ ಅವ್ರಿಗೆ ಏನು ಕೊಟ್ಟಿದ್ದಾರೆ, ಆ ಕೊಟ್ಟಿರೋದನ್ನು ಇವರು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೀತಿಲೂ ಅನುಕೂಲ ಇದೆ. ಅದೇ ರೀತಿ ಮಕ್ಕಳುಗಳಿಗೆ ಏನು ಉನ್ನತವಾದ ಶಿಕ್ಷಣ ಹಳ್ಳಿ ಜನಕ್ಕೂ ಸಿಗಬೇಕು ಅನ್ನೋದು ನಮ್ಮ ಏನು DCM ಸಾಹೇಬ್ರು ಇರ್ಬೋದು, ನಮ್ಮ DK ಸುರೇಶ್ ಇರ್ಬೋದು, ಅವ್ರಿಗೆ ಪೂರಕವಾಗಿ ಈ ಸಂಸ್ಥೆ ನಡ್ಕೊಳ್ತಾ ಇದೆ. ಏಕೆಂದರೆ ಅವರೂ ಅಷ್ಟೇ ಒಂದು ಪಂಚಾಯತಿಗೆ ಒಂದು ಉನ್ನತವಾದ ಶಾಲೆ ತೆಗಿಬೇಕು, ಎಲ್ಲೋ ಒಂದು ಕಡೆ ಎಜುಕೇಷನ್ನು ಎಲ್ಲರಿಗೂ ಅವಶ್ಯಕತೆ ಇದೆ ಅನ್ನೋದು ಮನಗಂಡು ಅದನ್ನು ನಾವು ಕಾರ್ಯರೂಪಕ್ಕೆ ನಾನು ಹಂಗೂ ಜಿಲ್ಲಾ ಪಂಚಾಯತಿ ಲೆವೆಲ್ಗೆ ಒಂದು ಮಾಡಿ ಸರ್ ಅಂತ ಅಂದೆ. ಇಲ್ಲ, ಸ್ವಲ್ಪ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗ್ತದೆ, ಒಂದೊಂದು ಮಾಡೋಣ ಅಂತ ಹೇಳ್ಬಿಟ್ಟು ಕಬ್ಬಾಳಲ್ಲಿ ಒಂದು ಸ್ಟಾರ್ಟ್ ಮಾಡ್ತೀವಿ, ಇದರಲ್ಲೂ ಮಾಡ್ತೀವಿ. ಬಟ್ ಆದರೂ ಪ್ರೈವೇಟ್ ಸ್ಕೂಲ್ ನಡೆಯುತ್ತೆ. ಬಟ್ ಆದ್ರೂ ಒಳ್ಳೆ ರೀತಿಲಿ ಎಜುಕೇಷನ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು
ಅಮೂಲ್ಯ. ನಾವು ಏನೇ ಕೆಲಸ ಮಾಡಿದ್ರು ಎಜುಕೇಷನ್ಗೆ ಬೆಲೆ ಕೊಡೋದಿದೆಯಲ್ಲ, ಈಗ ನಾವು ಏನೇ ಮಾಡಿದ್ರು ನಮಗೆ ಇಷ್ಟೊಂದು ಸ್ವಲ್ಪ ನಾಲೆಡ್ಜ್ ಇದೆ ಅಂದರೆ ಎಷ್ಟೋ ಓದಿರೋದ್ರಿಂದ ಬಂದಿದೆ ಹೊರತು ಸ್ವಲ್ಪ ಓದದೇ ಇದ್ರೂ ಬರ್ತದೆ. ಎಷ್ಟೋ ಜನ ಓದದೇ ಇರೋರು ಸಾಧನೆ ಮಾಡಿದ್ದಾರೆ. ಬಟ್ ಆದ್ರೂ ಇವತ್ತು ಉದ್ಯೋಗ ಕಷ್ಟ ಇರ್ಬೋದು, ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ನಮ್ಮ ಮಕ್ಕಳುಗಳಿಗೆ ಏನು ಪೂರಕವಾದ ನಾವು ವಾತಾವರಣ ರೂಪಿಸ್ಬೇಕು ಅಂದರೆ ಎಜುಕೇಷನ್ ಬೇಕು. ದಯವಿಟ್ಟು ನೀವೆಲ್ಲ ಇಂಥ ಹಳ್ಳಿಯಲ್ಲಿ ಹುಟ್ಟಿದ್ರೂ ನೀವು ಇಂಥ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನೋದು ನಿಮ್ಮೆಲ್ಲರ ಆಶೆಯಂತೆ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಿರೋದು ಒಂದು ದೊಡ್ಡದಲ್ಲ. ನಾನು ಇವತ್ತು ನಿಮ್ಗೆ ಗೊತ್ತಿದ್ದಂಗೆ ಕುಂದಾಪುರದಿಂದ ಬಂದೆ. ನಾವು ಒಟ್ಟಾಗಲೇ 12 ಗಂಟೆ ಅಲ್ಲಿ ಡಿ.ಕೆ. ಸುರೇಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಸ್ ಕೊಟ್ಟೋಗಿದ್ದೋ. ಅಲ್ಲಿ ಪ್ರೋಗ್ರಾಮ್ಸ್ ಮುಗಿಸ್ಕೊಂಡು ಮೊನ್ನೆಯಿಂದ ನಾನು ಹಂಗೂ ಈ ಪ್ರೋಗ್ರಾಮ್ ಇದ್ದಿದ್ದಕ್ಕೆ ಬೇಗ ಹೊರಟೆ. ಬರೋದಕ್ಕೆ ಹಂಗೂ 8 ಗಂಟೆ ಆಗಿದೆ. ದಯವಿಟ್ಟು ನೀವೆಲ್ಲ ಕ್ಷಮಿಸಬೇಕು. ನಮ್ಮ ಸ್ನೇಹಿತರಾದ ಶಿವಪ್ಪ ಅವ್ರಿಗೆ ನಾನು ಈ ಮೂಲಕ ಕ್ಷಮೆ ಕೇಳ್ತೀನಿ. ಏಕೆ ಅಂದರೆ ಪಾಪ ಅವ್ರ ಕಾರ್ಯಕ್ರಮಕ್ಕೆ ನಾನು ಲೇಟಾಗಿ ಬಂದಿದ್ದೀನಿ. ನೀವೆಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲ ಬಂದಿರೋದು ಎಲ್ಲೋ ಒಂದು ಕಡೆ ಮಕ್ಕಳುಗಳಿಗೆ ಎನ್ಕರೇಜ್ ಮಾಡಿ. ಏಕೆ ಅಂದರೆ ಇಷ್ಟು ನಾನು ಅದೇ ಕೇಳಿದೆ ಈಗ ಕೂತ ಶಿವಪ್ಪನಿಗೆ, ಎಲ್ಲ ಮಕ್ಕಳು ಇಲ್ಲಿ ಇರೋರೇ ಆಡ್ತಾ ಇರೋದು ಅಂತ. ಯಾವ ರೀತಿ ಒಂದು 2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಂಗೆ ಬರೀ 15 ದಿವಸ ಬಂದು ಅವರು ಟ್ರೈನ್ ಅಪ್ ಮಾಡಿದಾರಂತೆ. 15 ದಿನದಲ್ಲಿ ಈ ರೀತಿ ಎಲ್ಲ ಡ್ಯಾನ್ಸ್ ಇರ್ಬೋದು, ಚಿಕ್ಕ ಮಕ್ಕಳು. ಆಮೇಲೆ ನಾನು ನೋಡಿದೆ ಫಸ್ಟ್ ನಾನು ಬರ್ತಿದ್ದಂಗೆ ಆ ಮಕ್ಕಳುಗಳೆಲ್ಲ ಯಾರೋ ಬೆಂಗಳೂರು ಸ್ಕೂಲ್ನಲ್ಲಿ ಇದ್ದಾರೇನೋ ಅನ್ನೋ ಒಬ್ಬರಾದರೂ ನನ್ನ ಥರ ಕಲರ್ ಕಡಿಮೆ ಇರೋರು ಒಬ್ಬರು ಇಲ್ಲ. ಎಲ್ಲ ಒಂದು ಕಡೆ ನನಗೆ ಆಶ್ಚರ್ಯ ಆಯಿತು, ನಮ್ಮ ಈ ಗ್ರಾಮಾಂತರ ಪ್ರದೇಶದಲ್ಲಿ ಈ ರೀತಿ ಮಕ್ಕಳುಗಳು ಮುದ್ದಾಗಿದ್ದಾವಲ್ಲ ಅಂತ. ಅದರಿಂದ ನನಗೊಂದೇ ಒಂದು ಸಂತೋಷ ಏನು ಗೊತ್ತಾ, ಎಷ್ಟು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಇದೇ ಒಂದೇ ಒಂದು ಕಾರಣ. ನಮಗೆ ಕೆಲವ್ರು ಅನ್ಕೋಬೋದು ಹಳ್ಳಿ ಜನ ಅಂದರೆ ಏನೋ ಮಕ್ಕಳುಗಳು ಸ್ವಲ್ಪ ಕೊಳಕಾಗಿ ಬೆಳೆಸ್ತಾರೆ ಹಾಗೆ ಹೀಗೆ ಅಂತ. ಅವ್ರಿಗೂ ಎಲ್ಲೋ ಒಂದು ಕಡೆ ಮಾಡರ್ನೈಸು ಬಂದಿದೆ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ನೀವೆಲ್ಲರೂ ಅಷ್ಟೇ, ಈಗ ಏನು ನಾಟಕ ಆ ಹುಡುಗರು ಅಷ್ಟೇ, ಎಲ್ಲರೂ ನೀವು ಎಲ್ಲ ರೀತಿಲೂ ಬೆಂಗಳೂರು ಜನಕ್ಕೆ ಕಾಂಪಿಟೇಷನಾಗಿ ನಡೀತಾ ಇದ್ದಾರೆ. ನಿಮಗೆ ಗೊತ್ತು ಏನೀಗ ನಾವು ಎಜುಕೇಷನಲ್ಲಿ ರಿಸಲ್ಟ್ ಬಂದಾಗ ಗ್ರಾಮಾಂತರದಲ್ಲೂ ನಾನು ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಅಧ್ಯಕ್ಷ ಆಗಿದ್ದಾಗ ಇಡೀ ಇದಕ್ಕೇ ಕರ್ನಾಟಕಕ್ಕೆ ನಂಬರ್ 2 ನಾನಿದ್ದಾಗ ಬಂದಿತ್ತು. ನಾನು ಒಂದು ಫಂಕ್ಷನ್ ಮಾಡಿದೆ ಜೈನ್ ಸ್ಕೂಲ್ನಲ್ಲಿ. ಆವಾಗ ನೀವು ಯಾರೂ ಮಾಡಿರಲಿಲ್ಲ. ನನಗೆ ಡಿ.ಕೆ. ಸುರೇಶ್ ಅವರ ಆದೇಶದ ಮೇಲೆ ಒಂದು ಫಂಕ್ಷನ್ ಮಾಡಿ ಇಡೀ ಎಲ್ಲ ಮಕ್ಕಳುಗಳನ್ನು ಕರೆಸಿ ಸನ್ಮಾನ ಮಾಡಿ ನನ್ನ ಅಧ್ಯಕ್ಷ ಟೈಮಲ್ಲೇ ನನ್ನ ಪುಣ್ಯನೋ ಏನೋ ನಾನು ಬಂದಿರೋ ಟೈಮ್ಗೆ ಸೆಕೆಂಡು, ಫಸ್ಟು ಹಾಸನ ಏನೋ ಬಂದಿತ್ತು, 2ನೇದು ನಮ್ಮ ಇದು ಬಂದಿತ್ತು. ಈಗ 7ನೇ ಸ್ಥಾನಕ್ಕೆ ಹೋಗಿದೆ. ಹಂಗಂದ್ಬಿಟ್ಟು ನೆಕ್ಸ್ಟು ನಾನೇನಾದರೂ ಅಧಿಕಾರ ಇನ್ನೂ ಅವಕಾಶ ಸಿಕ್ಕಿದ್ರೆ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ಬಟ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಯಾಕೆ ನನ್ನನ್ನು ಸೂರ್ಯ ಅವರು 2ನೇ ಸಾರಿಗೂ ಪುನಃ ನನ್ನೇ ಮಾಡಿದ್ರು. ಫಸ್ಟ್ ಒಂದು ಸಾರಿ ಕೊಟ್ಟು ರಿಸೈನ್ ಮಾಡಿದ್ದೆ, ಪುನಃ ನೀನು ಎಷ್ಟೋ ಕೆಲಸ ಮಾಡಿ ಈ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು 2ನೇ ಸಾರಿಗೂ ನಾನು ಇಲ್ಲೆಲ್ಲೋ ಇದ್ದೆ, ಪುನಃ ನನ್ನೇ ನಾಮಿನೇಷನ್ ಹಾಕೋದಕ್ಕೆ ಹೇಳಿ ಕಳಿಸಿದ್ರು. ಯಾವತ್ತೂ ಅಷ್ಟೇ ನಮ್ಮ ಪಾರ್ಟಿಯಲ್ಲಿ ಒಂದು ಸಾರಿ ಅಧಿಕಾರ ಕೊಟ್ಟರೆ ಇನ್ನೊಂದು ಸಾರಿ ಯಾವುದೇ ಕಾರಣದಲ್ಲೂ ಸಿಗಲ್ಲ. ಆದರೂ ನನಗೆ 2ನೇ ಸಾರಿ ಸಿಕ್ತು. ಮುಂದೆ ನಿನಗೆ ಸೂರ್ಯವರು ನಾನು ತುಂಬ ಕ್ಲೋಸ್ ಇರೋದ್ರಿಂದ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಬೇಕಾದ್ರೂ ಅಭಿವೃದ್ಧಿ ಪಡಿಸ್ಬೋದು. ಪಾಪ ಶಿವಪ್ಪ ಅವರು ಯಾವತ್ತೂ ಕೇಳ್ತಾ ಇರ್ತಾರೆ ಈ ರೋಡೊಂದೊಂದು ಮುಗಿಸ್ಕೊಡಿ ಅಂತ. ಈ ರೋಡೊಂದು ಏನಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಂದರೆ ಸ್ವಲ್ಪ ಈ ಕಂಟ್ರಾಕ್ಟ್ರು ಇನ್ನೂ ಪರ್ಮಿಷನ್ ಆಗಿ ಸೆಕೆಂಡ್ ಟೈಮು ಮಿಸ್ ಆಯಿತು. ಆಮೇಲೆ ಇಲ್ಲೊಂದು ಯಾವುದೋ ಒಬ್ಬರು ಒಂದು ಫೇಮಿಲಿ ಲೇಡಿ ಸ್ವಲ್ಪ ಕೇಸ್ ಹಾಕ್ಕೊಂಡು ಸ್ವಲ್ಪ ಸ್ಟೇ ಇದ್ದಿದ್ದರಿಂದ ಅದು ಮಾಡಿದ್ದೀವಿ. ಈಗ ಅಷ್ಟೇ ಹೈಕೋರ್ಟಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದೀನಿ. ಈಗ ಮಾಡಿದ್ರೆ ಇಲ್ಲಿ ಸಿಮೆಂಟ್ ರೋಡ್ನೇ ಮಾಡಿಸ್ಕೊಟ್ಟು ಈ ಸ್ಕೂಲ್ಗೆ ಎಲ್ಲ ರೀತಿಲೂ, ಏಕೆಂದರೆ ನಾನು ಹುಟ್ಟಿರೋಂಥ ಊರು ಇಲ್ಲಿಗೆ ಅಭಿವೃದ್ಧಿಗೆ ನಾವು ಈ ಸ್ಕೂಲ್ಗಾಗಿ ಮಾಡ್ತಾಯಿಲ್ಲ. ಕೆಲವು ನಿಮ್ಗೆ ಗೊತ್ತಿಲ್ಲ, ಆ ರೋಡ್ ಮಾಡಿದಾಗ ಈ ಚಿರಂತನ ಸ್ಕೂಲ್ಗಾಗೇ ರೋಡ್ ಮಾಡ್ತಾ ಇದ್ದಾರೆ ಅಂತ ತಪ್ಪು ಅಭಿಪ್ರಾಯನ ಕಲ್ಪಿಸಿದ್ರು. ನನಗೆ ಹಂಗೂ ಒಂದು ಸಾರಿ MP ಅವ್ರು ನಿಂತ್ಕೊಂಡು ಏನೋ ಸ್ಕೂಲು ಹಾಗೆ ಮಾಡ್ತಾಯಿದ್ದೆ ಅಂತ. ನಮ್ಮೂರು ನಮಗೆ ರೋಡ್ ಬೇಕು. ಒಂದು ರೋಡು ಅಭಿವೃದ್ಧಿ ಪಡಿಸಿದ್ರೆ ಅದ್ರ ಬೆಲೆ ಏನು, ಅಲ್ಲಿ ಜಮೀನುಗಳು ಎಷ್ಟು ಬೆಲೆ ಹೆಚ್ಚುತ್ತವೆ ಅಂತ ರೋಡ್ ಆದಮೇಲೆ ಗೊತ್ತಾಯಿತು. ನಾವು ಇದೇ ಜಮೀನು 4 ಲಕ್ಷ 5 ಲಕ್ಷ ಆಯಿತು, ಇವತ್ತು ಕೋಟಿಗಟ್ಟಲೆ ಹೋಗಿದೆ. ರೋಡನ್ನು ಸಿಮೆಂಟ್ ರೋಡ್ ಮಾಡಿದ್ಮೇಲೆ. ಬಟ್ ಅಲ್ಲಿರೋ ಜನನೂ ಅಷ್ಟೇ, ಯಾರೂ ನನಗೇನು ತೊಂದರೆ ಕೊಡಲಿಲ್ಲ. ಏನಿದೆ 30 ಅಡಿನೇ ಮಾಡ್ಕೋಗಿ 28 ಅಡಿನೇ ಮಾಡ್ಕೋಗಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು ಫ್ರಂಟಿಂದ ಎಲ್ಲ ಸಹಾಯ ಮಾಡಿದ್ದಾರೆ. ನೆಕ್ಸ್ಟು ಸಿಮೆಂಟ್ ರೋಡ್ ಆದರೆ ಈಗ ಆಲ್ರೆಡಿ 1 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇನ್ನೂ ನಾನು ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಕಾರಲ್ಲಿ ಹೋಗ್ತಾ ಹೇಳಿದೆ, ಎಲ್ಲ ಕಡೆ ಆಗಿದೆ, ನಮ್ಗೆ ಇದೊಂದು ರೋಡ್ ಮುಗಿಸ್ಕೊಡ್ಲಿಲ್ಲ ಅಂತ. ಇಲ್ಲಿಗೆ ಒಂದು 2 3 ಕೋಟಿ ಬೇಕು. ಈ ಕಡೆ ಆ ಕಡೆ ಎಲ್ಲನೂ ಮಾಡಿ ಈ ಜಮೀನವ್ರಿಗೂ ಅಭಿವೃದ್ಧಿ ಪಡಿಸ್ಕೊಟ್ಟು ಈ ಶಾಲೆಗೂ ಸುಧಾ
ಎಲ್ಲ ರೀತಿಯ ಸಹಕಾರ ನಮ್ಮ ಕಡೆಯಿಂದ ಇರ್ತದೆ. ಶಿವಪ್ಪ ಬೇರೆ ಯಾರು ಅಲ್ಲ, ಒಂದು ರೀತಿಲಿ ಅವನಿಗೆ ಎಲ್ಲೋ ಫ್ರೆಂಡ್ ಮಾತ್ರ ಅಂತ ತಿಳ್ಕೊಂಡಿದ್ದಾನೆ. ನನಗೆ ಸಂಬಂಧಿ ಥರ ನಡ್ಕೊಳ್ತಾ ಇದ್ದಾರೆ ಅಲ್ಲಿ. ಯಾಕೆಂದರೆ ನಮ್ಮ BS ದೊಡ್ಡಿಯಲ್ಲಿ ನಮ್ಮ ಚಿಕ್ಕಮ್ಮನ ಕೊಟ್ಟಿತ್ತು. ಆ ಕಡೆ ನಮ್ಮ ರಾಜಮುಡಿ ಕಡೆಯಿಂದ ಇರ್ಬೋದು, ಅವ್ರ ಫ್ಯಾಮಿಲಿಯಿಂದ ಇರ್ಬೋದು, ಫ್ಯಾಮಿಲಿ ಫ್ರೆಂಡು. ನನ್ನನ್ನು ಎಲ್ಲೋ ಒಂದು ಕಡೆ ಅವರು ಹೇಳ್ತಾ ಇದ್ದು ನೋಡಿದ್ರೆ ಅವ್ರದ್ದು ಹೇಳ್ದಷ್ಟು ನಾನೇನು ಸಾಧನೆ ಮಾಡಲಿಲ್ಲ. ಬಟ್ ಆದ್ರೂ ಅವ್ರ ಕರ್ತವ್ಯ ಆ ಗೌರವ ಕೊಟ್ಟಿದ್ದಾರೆ. ಆ ಗೌರವಕ್ಕೆ ನಾವು ಎಲ್ಲ ಸ್ಕೂಲ್ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನನ್ನ ಕಡೆಯಿಂದ ಹೇಳ್ತಾ ಈ ಫ್ಯಾಮಿಲಿ ಏನು ಬಂದಿದ್ದೀರಿ, ಈ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿಯವರು ಅಂತ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಇಂಥ ಸ್ಕೂಲ್ಗೆ ನೀವು ಸೇರಿಸಿದ್ದೀರಿ ಅಂದರೆ ನಿಮಗೂ ಎಲ್ಲೋ ಒಂದು ಕಡೆ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಇದರಿಂದಲೇ ಗೊತ್ತಾಗ್ತದೆ. ಇಲ್ಲಿರುವಂಥ ನಾನೆಲ್ಲ ಕೇಳ್ತಾ ಇರ್ತೀನಿ, ಹಾಸ್ಟೆಲ್ಲೂ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೆ ನೋಡಿ, ಇಲ್ಲಿಂದ ಆಳ್ವಾಸ್ಗೆ ಹೋಗ್ತಾರೆ ಮಂಗಳೂರಿಗೆ, ಮಂಗಳೂರಿನವ್ರು ಬೆಂಗಳೂರಲ್ಲಿ ಬಂದು ಓದಿಸ್ತಾರೆ. ಇದೇ ಎಜುಕೇಷನ್ ಸಿಸ್ಟಮ್ಮು ಅಭಿವೃದ್ಧಿ ಅನ್ನೋದು. ಅಂದರೆ ನಮ್ಮ ಮನೆ ಮುಂದೆ ಇರೋದಕ್ಕೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಎಲ್ಲೋ ಆಳ್ವಾಸದಲ್ಲಿ ಓದಿ ಬಂದಿದ್ದಾರೆ ಅಂದರೆ ಒಂದು ಬೆಲೆ. ನಾವು ಅಮೇರಿಕಾದಲ್ಲೂ ಓದ್ತೀವಿ. ಈಗ ಮೊನ್ನೆ ಚೈನಾಗೆ ಹೋಗಿ ಬಂದಿದ್ದೆ. ಎಷ್ಟು ಜನ ಚೈನಾದಲ್ಲಿ ಇಲ್ಲಿಂದ ಹೋಗಿರ್ತಾರೆ. ಎಲ್ಲನೂ ಅಷ್ಟೇ, ಫಾರಿನ್ನಿಂದ ಯಾಕೆ ಓದ್ಕೊಂಡು ಬರ್ತಾರೆ ಅಂದರೆ ಅಲ್ಲಿರುವಂಥ ಟೆಕ್ನಾಲಜಿ ಇಲ್ಲಿ ಬಂದು ಅಭಿವೃದ್ಧಿ ಪಡಿಸ್ಲಿ ಅಂತ. ನಿಮಗೆ ಗೊತ್ತಿಲ್ಲ, ಚೈನಾದಲ್ಲಿ ಸಿಗುವಂಥ ಐಟಮ್ಸ್ಗಳು ಕೇಳಿಬಿಟ್ರೆ ನೀವು ಆಶ್ಚರ್ಯ ಬೀಳ್ತೀರಿ. ಯಾತಕ್ಕೆ ಅವರು ಅಷ್ಟು ಚೀಪಾಗಿ ಸಿಗ್ತದೆ ಅಂದರೆ ಪ್ರತಿಯೊಬ್ಬರೂ ಮನೇಲಿ ಕೂತ್ಕೊಳ್ಳಲ್ಲ. ಲೇಡೀಸ್ ಒಬ್ಬರೂ ಮನೇಲಿರಲ್ಲ. ಹೋಟೆಲ್ ಮೇಂಟೆನೆನ್ಸ್ ಲೇಡೀಸು, ಪ್ರತಿ ಒಂದು ಶಾಪ್ಸು ಲೇಡೀಸು. ನನಗೆ ಜೆಂಟ್ಸೇ ಕಾಣಲ್ಲ ಅಲ್ಲಿ. ಯಾಕೆ ಅಂದರೆ ಅವ್ರ ವ್ಯವಹಾರನೇ ಬೇರೆ, ಇವ್ರ ವ್ಯವಹಾರನೇ ಬೇರೆ. ನಮ್ಮ ಇಲ್ಲಿ ಮಹಿಳೆಯರು ಏನೋ ಒಂದು ವ್ಯವಸಾಯಕ್ಕೆ ಒಂದಷ್ಟು ಸ್ಪಂದಿಸ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ಮಹಿಳೆಯರು ಕಾಣೋದಿಲ್ಲ. ಎಲ್ಲೋ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಬಿಟ್ಟರೆ, ಪ್ರೈವೇಟು ಎಲ್ಲೋ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಗಾರ್ಮೆಂಟ್ ಬಂದಿರೋದ್ರಿಂದ ಮಹಿಳೆಯರು ಸ್ವಲ್ಪ ಜಾಸ್ತಿ ಕಾಣ್ತಾ ಇದ್ದಾರೆ. ಬಟ್ ನೀವು ಚೈನಾಗೇನಾದರೂ ಹೋಗಿ ನೋಡಿದ್ರೆ ಮಹಿಳೆಯರಿಗಿರುವಂಥ ಆಧುನಿಕತೆ, ಅವ್ರು ಸಂಪಾದನೆ ಮಾಡೋದು ಜೆಂಟ್ಸ್ಗಿಂತಲೂ ಜಾಸ್ತಿ ಸಂಪಾದನೆ ಮಾಡೋದು. ಅದೇ ರೀತಿ ನಮ್ಮ ಮಹಿಳೆಯರು ಅಭಿವೃದ್ಧಿಯಾಗಿ ನಮ್ಗೆ ಇಂಡಿಯಾಗೆ, ಕರ್ನಾಟಕಕ್ಕೆ ಹೆಸರು ತರಬೇಕು. ಮಹಿಳೆಯರು ಮುಂದಕ್ಕೆ ಬಂದರೆ ನಮ್ಮ ಇಂಡಿಯಾ ಉದ್ಧಾರ ಆಗ್ತದೆ ಅಂತ ಹೇಳ್ತಾ, ಮಕ್ಕಳಿಗೂ ಅಷ್ಟೇ ಎಲ್ಲ ರೀತಿ ಎಜುಕೇಷನ್ ಬೆಳಿಬೇಕು ಅಂದರೆ ಇವತ್ತು ಮಕ್ಕಳುಗಳಿಗೆ ನೀವು ಇಷ್ಟು ಒಳ್ಳೆ ಸ್ಕೂಲಿಗೆ ಸೇರಿಸಿರೋದು ದೊಡ್ಡದಲ್ಲ. ನೀವು ಮನೇಲೂ ಪೋಷಕರಾಗಿ ನಿಮ್ಮ ಕರ್ತವ್ಯ ಮುಗಿಸ್ತಾ ಎಲ್ಲೋ ಒಂದು ಕಡೆ ನಮ್ಮ ಸ್ನೇಹಿತರ ಸ್ಕೂಲ್ನಲ್ಲಿ ಅಭಿವೃದ್ಧಿಗೆ ನೀವು ಪೂರಕವಾಗಿರ್ತೀರ ಅಂತ ಹೇಳ್ತಾ ನನ್ನ ಸಭೆಗೆ ಕರಗಿಸಿ 2 ಮಾತಲ್ಲೂ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಹೊಂದಿಸ್ತಾ ಇಲ್ಲಿ ಬಂದಿರುವಂಥ ಎಲ್ರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತು.